ರಾಜ್ಯ ಸರ್ಕಾರದ ಅದೊಂದು ನಡೆ ತೀರ್ಮಾನ ಈಗ ಕನ್ನಡಿಗರನ್ನ ಕೆರಳಿಸುವಂತೆ ಮಾಡಿದೆ. ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ ಕನ್ನಡಿಗರು. ಅದಕ್ಕೆ ಕಾರಣ ಖಾಸಗಿ ಉದ್ಯಮಗಳಲ್ಲಿ ಕನ್ನಡಿಗರ ಮೀಸಲಾತಿಗೆ ಬ್ರೇಕ್ ಹಾಕಿರುವಂಥದ್ದು. ಕನ್ನಡಿಗರ ಮೀಸಲಾತಿ ವಿಧೇಯಕಕ್ಕೆ ತಾತ್ಕಾಲಿಕ ತಡೆ ಒಡ್ಡಲಾಗಿದೆ. ಮೀಸಲಾತಿಯ ನಿರ್ಧಾರದಿಂದ ಹಿಂದೆ ಸರಿದಿದೆ ರಾಜ್ಯ ಸರ್ಕಾರ. ಸರ್ಕಾರದ ನಿರ್ಧಾರಕ್ಕೆ ಖಾಸಗಿ ಉದ್ಯಮಗಳಿಂದ ಆಕ್ರೋಶ ವ್ಯಕ್ತವಾಗಿತ್ತು. ರಾಜ್ಯ ತೊರೆಯುವುದಾಗಿಯೂ ಕೂಡ ಎಚ್ಚರಿಕೆಯನ್ನು ಕೊಟ್ಟಿದ್ರು ಉದ್ಯಮಿಗಳು. ಇದರ ಬೆನ್ನಲ್ಲೇ ಟ್ವೀಟ್ ಮಾಡಿ ಸಿಎಂ ಸಿದ್ದರಾಮಯ್ಯನವರು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಉದ್ಯಮಿಗಳ ಆಕ್ರೋಶಕ್ಕೆ ಮಣಿತ ರಾಜ್ಯ ಸರ್ಕಾರ ಅನ್ನುವಂತಹ ಪ್ರಶ್ನೆ ಮುನ್ನೆಲೆಗೆ ಬಂದಿದೆ. ಒಂದೇ ವಿಚಾರಕ್ಕೆ ಮೂರು ಬಾರಿ ಟ್ವೀಟ್ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಖಾಸಗಿ ಉದ್ಯಮಿಗಳಲ್ಲಿ ಕನ್ನಡಿಗರ ಮೀಸಲಾತಿಗೆ ಬ್ರೇಕ್ ಹಾಕಿರುವಂತಹ ನಡೆಗೆ ಈಗ ವ್ಯಾಪಕ ಆಕ್ರೋಶ ವ್ಯಕ್ತವಾಗ್ತಾ ಇರುವಂಥದ್ದು. ಇದೇ ವಿಚಾರಕ್ಕೆ ರಾಜ್ಯ ಸರ್ಕಾರದಲ್ಲಿ ಸಿಎಂ ಸಿದ್ದರಾಮಯ್ಯನವರಲ್ಲಿ ಗೊಂದಲ ಇರೋದು ಕೂಡ ಎದ್ದು ಕಾಣಿಸ್ತಾ ಇದೆ. ಕಾರಣ ಒಂದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೂರು ಬಾರಿ ಟ್ವೀಟನ್ನು ಮಾಡಿದ್ದಾರೆ. ಡಿಲೀಟ್ ಮಾಡೋದು ಮತ್ತೆ ಟ್ವೀಟ್ ಮಾಡುವಂತಹ ಕೆಲಸವನ್ನು ಮಾಡಿರುವಂಥದ್ದು. ಇದು ಈಗ ಕನ್ನಡಿಗರ ಆಕ್ರೋಶವನ್ನು ಕೆರಳಿಸ್ತಾ ಇರುವಂಥದ್ದು. ಈ ಉದ್ಯಮಿಗಳ ಆಕ್ರೋಶಕ್ಕೆ ರಾಜ್ಯ ಸರ್ಕಾರ ಮಣಿತ ಅನ್ನುವಂತಹ ಪ್ರಶ್ನೆ ಜೊತೆಗೆ ಅನುಮಾನ ಕೂಡ ಸಹಜವಾಗಿಯೇ ಮುನ್ನೆಲೆಗೆ ಬರ್ತಾ ಇರುವಂಥದ್ದು. ರಾಜ್ಯದಲ್ಲಿ ಕನ್ನಡಿಗರೇ ಸಾರ್ವಭೌಮರಾಗಬೇಕು, ಅವರಿಗೆ ಇಂತಿಷ್ಟು ಮೀಸಲಾತಿ ಇರಬೇಕು ಅನ್ನುವಂತಹ ವಿಚಾರವನ್ನು ಕನ್ನಡಿಗರು ಖುಷಿ ಪಡುವಂತಹ ವಿಚಾರ ಆಗಿತ್ತು. ಬಟ್ ರಾಜ್ಯ ಸರ್ಕಾರ ಈ ವಿಚಾರದಲ್ಲಿ ನಡೆದುಕೊಳ್ತಾ ಇದ್ದಂತಹ ರೀತಿ ಇದೆಯಲ್ಲ, ಅದು ಈಗ ಆಕ್ರೋಶಕ್ಕೆ ಕಾರಣವಾಗಿದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರವೀಶ್, ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರವೀಶ್, ಈ ವಿಚಾರದಲ್ಲಿ ಯಾಕೀಗೆ ರಾಜ್ಯ ಸರ್ಕಾರ ಗೊಂದಲಕ್ಕೆ ಸಿಲುಕೊಂಡಿದೆ ಅಂತ? ಪ್ರೇಮ್, ಖಂಡಿತವಾಗಿಯೂ ಕೂಡ ಮೊನ್ನೆ ನಡೆದಂತಹ ಸಚಿವ ಸಂಪುಟ ಸಭೆಯಲ್ಲಿ ಸುದೀರ್ಘವಾಗಿ ಚರ್ಚೆ ಆಗಿತ್ತು. ಮತ್ತೆ ಚರ್ಚೆಯಾಗಿ ಅದನ್ನ ಅನುಮೋದನೆಯನ್ನು ಕೂಡ ಸಚಿವ ಸಂಪುಟ ಸಭೆಯಲ್ಲಿ ಕೊಟ್ಟಿದ್ರು. ಅದಾದ ಬಳಿಕ ಏನು ವಿಷಯ ಒಂದ್ ರೀತಿಯಲ್ಲಿ ನಿನ್ನೆ ರಾತ್ರಿಯಿಂದ ಸಿಎಂ ಅವರು ಅಧಿಕೃತವಾಗಿ ಟ್ವೀಟ್ ಮಾಡಿದ ಬಳಿಕ ಒಂದು ಹೊರ ಬಂತು. ಅದಾದ ಬಳಿಕ ಬೇರೆ ಬೇರೆ ರೀತಿಯಲ್ಲೂ ಕೂಡ ಆಕ್ರೋಶ ವ್ಯಕ್ತ ಆಯಿತು. ಜೊತೆಗೆ ಕೆಲ ಉದ್ಯಮಿಗಳು ಕೂಡ ಒಂದ್ ರೀತಿಯಲ್ಲಿ ಬಹಿರಂಗವಾಗಿ ಒಂದ್ ರೀತಿಯಲ್ಲಿ ಮಾತನಾಡಿದ್ರು. ಹಾಗಾಗಿ ಇದನ್ನ ರಾಜ್ಯ ಸರ್ಕಾರ ಅರ್ತಿರ್ಲಿಲ್ವಾ ಅನ್ನೋದೇ ಈಗ ಬಹುದೊಡ್ಡ ಪ್ರಶ್ನೆ. ಜೊತೆಗೆ ಕಾಂಗ್ರೆಸ್ನ ಹೈಕಮಾಂಡ್ಗೂ ಕೂಡ ಇದ್ರ ಬಗ್ಗೆ ಮಾಹಿತಿ ಇರಲಿಲ್ಲ. ಮತ್ತೆ ಇವತ್ತು ಸಂಪೂರ್ಣವಾಗಿ ಮಾಹಿತಿಯನ್ನು ತೆಗೆದುಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಜೊತೆಗೆ ಕಾಂಗ್ರೆಸ್ನ ನಾಯಕರುಗಳಿಗೂ ಕೂಡ ಅಂದ್ರೆ ಎಐಸಿಸಿ ನಾಯಕರುಗಳು ಕೂಡ ಈ ಒಂದು ಉದ್ಯಮಿಗಳು ಅವರಿಗೆ ಟ್ಯಾಗ್ ಮಾಡಿ ಟ್ವೀಟ್ ಅನ್ನ ಮಾಡಿ ಇದು ನಿಮ್ಮ ರಾಜ್ಯ ಸರ್ಕಾರ ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರ ಸರಿ ಇಲ್ಲ ಅನ್ನೋ ಒಂದು ಕೂಗನ್ನು ಕೂಡ ವ್ಯಕ್ತಪಡಿಸಿದ್ರು. ಹಾಗಾಗಿ ಈ ಹಿನ್ನೆಲೆಯಲ್ಲಿ ಎಲ್ಲ ಒಂದ್ ಕಡೆ ಎಐಸಿಸಿಯಿಂದ ಸೂಚನೆ ಬಂದು ಸಿದ್ದರಾಮಯ್ಯನವರು ಈ ಒಂದು ನಿರ್ಧಾರಗಳನ್ನ ತೆಗೆದುಕೊಂಡ್ರ ಮತ್ತೆ ಗೊಂದಲಕ್ಕೆ ಮತ್ತಷ್ಟು ಒಂದ್ ರೀತಿಯಲ್ಲಿ ಪುಷ್ಟಿ ನೀಡುವಂತೆ ಈಗ ಯಾಕೆಂದ್ರೆ 3 ಸಾರಿ ಟ್ವೀಟ್ ಅನ್ನ ಚೇಂಜ್ ಮಾಡಿರ್ತಕ್ಕಂಥದ್ದು. ಅಂದ್ರೆ ನಿನ್ನೆ ಮಾಡಿದಂತಹ ಟ್ವೀಟ್ ಅನ್ನ ಇವತ್ತು ಒಂದ್ ರೀತಿಯಲ್ಲಿ ಡಿಲೀಟ್ ಮಾಡಿದ್ರು. ಅದಾದ ಬಳಿಕ ಪರಿಷ್ಕರಣೆ ಮಾಡಿ ಮತ್ತೆ ಟ್ವೀಟ್ ಅನ್ನ ಮಾಡಿದಂತವ್ರು ಮತ್ತೆ ಸಂಜೆ ಆದ ಬಳಿಕ ಎಲ್ಲ ಒಂದ್ ಕಡೆ ಇದನ್ನ ನಾವು ರದ್ದುಗೊಳಿಸ್ತೇವೆ ಅಂತ ಕೂಡ ಟ್ವೀಟ್ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಸಾಕಷ್ಟು ಗೊಂದಲಗಳ ಗೂಡಾಗಿರ್ತಕ್ಕಂಥದ್ದು. ಇದನ್ನ ಮುಂದಿನ ದಿನಗಳಲ್ಲಿ ಇದೇ ರೀತಿ ತಾತ್ಕಾಲಿಕ ತಡೆಯನ್ನ ಮುಂದುವರಿಸ್ತಾರೋ ಅಥವಾ ಮತ್ತೆ ಪುನರ್ ಪರಿಶೀಲನೆ ಮಾಡಿ ಏನಾದ್ರೂ ನಿಯಮಾವಳಿಗಳನ್ನ ಬದಲಾವಣೆ ತಂದು ತದನಂತರ ಮುಂದಿನ ಅಧಿವೇಶನ ಏನಾದ್ರು ಅದನ್ನ ಮಸೂದೆಯನ್ನ ಮಂಡಿಸ್ತಾರನ್ನು ಕೂಡ ಕಾದ್ ನೋಡ್ಬೇಕಾಗುತ್ತೆ. ಒಂದಂತೂ ಸತ್ಯ, ಎಲ್ಲೋ ಒಂದ್ ಕಡೆ ಸುದೀರ್ಘವಾಗಿ ಚರ್ಚೆ ಆಗಿದ್ರು ಕೂಡ ಎಲ್ಲೋ ಒಂದ್ ಕಡೆ ಕೆಲ ಉದ್ಯಮಿಗಳು ಒತ್ತಡಕ್ಕೆ ಮಣಿದು ಒಂದ್ ರೀತಿಯಲ್ಲಿ ಈ ರೀತಿ ನಿರ್ಧಾರ ತೆಗೆದುಕೊಂಡು ಅಥವಾ ಬೇರೆ ಏನೋ ಕೂಡ ಗೊತ್ತಾಗ್ಬೇಕಾಗತ್ತೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ರವೀಶ್ ತಮ್ಮೆಲ್ಲ ಮಾಹಿತಿಗಾಗಿ.